PPE ಅಂದರೆ ಪರ್ಮನೆಂಟ್ ಪಿಗ್ಮೆಂಟೇಷನ್ ಎರೇಸಿಂಗ್ ಅಂತ ಅಂದ್ಬಿಟ್ಟು 15,000 ರುಪೀಸ್ ಇದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಇಂಟರ್ನೆಟ್ ಸೆನ್ಸೇಷನ್ ಅಂತಾನೆ ಹೇಳ್ಬಿಡ್ಬೋದು, ಬಟ್ ಅದೇ ತುಂಬಾ ಫೇಕ್. ಇದು ಡರ್ಮಟಾಲಜಿಕಲಿ ಅಪ್ರೂವ್ಡ್ ಪ್ರಾಡಕ್ಟೇ ಅಲ್ಲ ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್. ಇದು ಸಣ್ಣ ಪುಟ್ಟ ಪಾರ್ಲರ್ಗಳಿಂದ ಸೆಲೂನ್ಗಳಲ್ಲಿ ಅಕ್ರಮವಾಗಿ ನಡೀತಾ ಇರುವಂಥ ಒಂದು ಪ್ರೋಸೆಸ್. ಆಲ್ರೆಡಿ ಪಿಗ್ಮೆಂಟೇಷನ್ ಇತ್ತು, ಅದನ್ನು ಹಿಂಗೆ ಫೀಲ್ ಮಾಡಿಬಿಟ್ರು, ಅದು ಪಿಗ್ಮೆಂಟೇಷನ್ನೇ ಹೊಟ್ಟೋಯ್ತು ಫೀಲಿಂಗ್ ಜೊತೆಗೆ ಅಂತ. ಸುಮ್ಮನೆ ದುಡ್ಡನ್ನ ಟೈಮನ್ನು ಎರಡನ್ನೂ ವೇಸ್ಟ್ ಮಾಡಿ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಬದಲಿಗೆ ಇವತ್ತು ನಾವು ಹೇಳ್ಕೊಡೋಂಥ ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಅವರು ನಮಗೆ ನ್ಯಾಚುರಲ್ ಆಗಿ ಹೇಗೆ ಸೌಂದರ್ಯವನ್ನು ವೃದ್ಧಿ ಮಾಡೋದು ಅನ್ನೋದ್ರ ಬಗ್ಗೆ ಸೀಕ್ರೆಟನ್ನು ಹೇಳ್ಕೊಡ್ತಾನೆ ಇರ್ತಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ನಮಸ್ತೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಈಗ ಒಂದು ಹೊಸ ಪಿಗ್ಮೆಂಟೇಷನ್ಗೆ ಹೊಸ ಸೊಲ್ಯೂಷನ್ ಬಂದಿದೆ ಅಂತ ಹೇಳ್ಕೊಂಡು. ಏನಿದು ಅಂತ ಸ್ಪೆಷಲ್ ಸೊಲ್ಯೂಷನ್? ಇದು ಇಂಟರ್ನೆಟ್ ಸೆನ್ಸೇಷನ್ ಅಂತಾನೆ ಹೇಳ್ಬಿಡ್ಬೋದು, ಬಟ್ ಅದೇ ತುಂಬಾ ಫೇಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಚಾನಲ್ ಮೂಲಕ ಇದೊಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರನೇ ಇವತ್ತಿನ ಎಪಿಸೋಡ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಿಂಗಾಗಿದೆ ಅಂದರೆ PPE ಅಂದರೆ ಪರ್ಮನೆಂಟ್ ಪಿಗ್ಮೆಂಟೇಷನ್ ಎರೇಸಿಂಗ್ ಅಂತ ಅಂದ್ಬಿಟ್ಟು 15,000 ರುಪೀಸ್ ಇದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇದು ಡರ್ಮಟಾಲಜಿಕಲಿ ಅಪ್ರೂವ್ಡ್ ಪ್ರಾಡಕ್ಟೇ ಅಲ್ಲ ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್. ಮತ್ತು ಯಾರು ಡರ್ಮಟಾಲಜಿಸ್ಟ್ಗಳೆಲ್ಲ ಮಾಡ್ತಾ ಇರೋದು, ಇದು ಸಣ್ಣ ಪುಟ್ಟ ಪಾರ್ಲರ್ಗಳಿಂದ ಸೆಲೂನ್ಗಳಲ್ಲಿ ನಡೀತಾ ಇರೋವಂಥ ಒಂದು ಅಕ್ರಮವಾಗಿ ನಡೀತಾ ಇರೋವಂಥ ಒಂದು ಪ್ರೋಸೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಳೆದ ಸಂಚಿಕೆಗಳಲ್ಲೂ ಅಷ್ಟೇ ಸಾಕಷ್ಟು ಅವೇರ್ನೆಸ್ಗಳನ್ನ ನಾವು ಕೊಟ್ಟಿದ್ವಿ. ಸೊ ತುಂಬ ಜನ ನಮಗೆ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಇದು ಎಷ್ಟು ಪಾರ್ಲರ್ನವ್ರು ನಿಮ್ಗೆ ಫೋನ್ ಮಾಡಿಬಿಡ್ತಾರೆ? ಇಲ್ಲ, ಪಾರ್ಲರ್ನವರಲ್ಲ, ತುಂಬ ಜನ ವ್ಯೂವರ್ಸ್ಗಳು ಜನ ಅಂತೂ ಅಪ್ರಿಷಿಯೇಟ್ ಮಾಡ್ತಾ ಇರೋದು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಹೌದು. ಸೊ ತಪ್ಪು ಮಾಡೋರಿಗೆ ಭಯ ಕೂಡ ಇರುತ್ತೆ ಪ್ರದೀಪ್, ಹಾಗಾಗಿ ನನ್ನ ಹತ್ರ ಮಾತಾಡೋದಕ್ಕೆ ಅವ್ರಿಗೆ ಅಷ್ಟೊಂದು ಧೈರ್ಯ ಇರಲ್ಲ. ಹಾಗೇನೆ ತಪ್ಪೇ ಯಾರೇ ಮಾಡಿದ್ರು ತಪ್ಪೇ ಅಲ್ವಾ. ಹಾಗೆ ಡಾಕ್ಟರ್ಸ್ಗಳು ಪ್ರಿಸ್ಕ್ರೈಬ್ ಮಾಡ್ತಾ ಇಲ್ಲ, ಅಥವಾ ಯಾವುದೋ ಡರ್ಮಟಾಲಜಿಸ್ಟ್ಗಳು ಇದನ್ನು ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಪಾರ್ಲರ್ಗಳಿಂದ ಹಿಡಿದು ಸಾಕಷ್ಟು ಸೆಲೂನ್ಗಳಲ್ಲಿ ಇತ್ತೀಚೆಗೆ ಇಂಟರ್ನೆಟ್ ಸೆನ್ಸೇಷನ್ ಆಗಿರುವಂಥ PPE ಅಂದರೆ ಪರ್ಮನೆಂಟ್ ಪಿಗ್ಮೆಂಟೇಷನ್ ಎರೇಸಿಂಗ್ ಟ್ರೀಟ್ಮೆಂಟ್ ಅಂತ ಆಲ್ಮೋಸ್ಟ್ 15,000 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಪಾಪ ಏನಾಗುತ್ತೆ ಗೊತ್ತಾ, ಎಡಿಟೆಡ್ ವಿಡಿಯೋಸ್ಗಳನ್ನ ತೋರಿಸಿ ಜನರನ್ನು ಮಂಗ ಮಾಡುವಂಥ ಪ್ರೋಗ್ರಾಮ್ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಡಿಟೆಡ್ ವಿಡಿಯೋಸ್ ಅಂದರೆ ಏನು ಮಾಡ್ತಾರೆ? ಅದು ಒಂದಷ್ಟು AI ವಿಡಿಯೋಸ್ನ ಹಾಕಿ ಒಂದು ಪ್ಲಾಸ್ಟಿಕ್ ಕವರ್ ಥರ ಇರುತ್ತೆ, ಅಂದರೆ ಪೀಲಿಂಗ್ ಇದ್ರ ಥರ ಇರುತ್ತೆ. ಅವರು ಆಲ್ರೆಡಿ ಪಿಗ್ಮೆಂಟೇಷನ್ ಇತ್ತು, ಅದನ್ನು ಹಿಂಗೆ ಪೀಲ್ ಮಾಡಿಬಿಟ್ರು, ಅದು ಪಿಗ್ಮೆಂಟೇಷನ್ನೇ ಹೊಟ್ಟೋಯ್ತು ಫೀಲಿಂಗ್ ಜೊತೆಗೆ ಅಂತ ತುಂಬ ಜನ ತೋರಿಸ್ತಾ ಇರ್ತಾರೆ. ಪಾಪ ಸಾಕಷ್ಟು ಜನಕ್ಕೆ ಇತ್ತೀಚೆಗೆ ಪಿಂಪಲ್ ಅಥವಾ ಬೇರೆ ಎಲ್ಲ ಪ್ರಾಬ್ಲಮ್ಗಿಂತ ಪಿಗ್ಮೆಂಟೇಷನ್ನೇ ಜನಕ್ಕೆ ಜಾಸ್ತಿ ಇರುವಂಥದ್ದು. ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಪಿಗ್ಮೆಂಟೇಷನ್ ತುಂಬ ಜನಕ್ಕೆ ಬರ್ತದೆ. ರೀಸನ್ ಏನು ಮತ್ತು ಅದಕ್ಕೆ ರೆಮಿಡಿ ಏನು ಅಂತ ಇವತ್ತು ನಾವು ಹೇಳ್ಕೊಡೋಣ. ಬಟ್ ಫಸ್ಟ್ ಆಫ್ ಆಲ್ ಈ PPE ಅನ್ನೋದನ್ನು ಯಾರು ಮಾಡಿಸ್ಲೇಬೇಡಿ ದಯವಿಟ್ಟು ಅಂತ ಹೇಳೋದಕ್ಕೋಸ್ಕರನೇ ಇವತ್ತಿನ ಪ್ರೋಗ್ರಾಮ್ನ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕಾನ್ಸಂಟ್ರೇಟೆಡ್ ಕೆಮಿಕಲ್, ಅದರಲ್ಲೂ ಸ್ಟಿರಾಯ್ಡ್ಸ್ನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಆ ಮೂಮೆಂಟಲ್ಲಿ ಸ್ವಲ್ಪ ಕಾಣಿಸ್ದೇ ಇರೋ ಹಾಗೆ ಮಾಡಿರ್ತಾರೆ ಅಷ್ಟೇ ಹೊರತು ವಿಡಿಯೋದಲ್ಲೆಲ್ಲ ನೋಡೋ ಹಾಗೆ ಯಾವುದು ಸಾಧ್ಯನೇ ಇಲ್ಲ. ಯಾಕಂದರೆ ಪಿಗ್ಮೆಂಟೇಷನ್ ಅನ್ನೋದು ಎಪಿಡರ್ಮಿಸ್, ಡರ್ಮಿಸ್ ಆ್ಯಂಡ್ ಹೈಪಡರ್ಮಿಸಿಂದ ಬಂದಿರುತ್ತೆ. ಯಾವುದೋ ಒಂದು ಅಪ್ಪರ್ ಲೇಯರ್ಲಿರುತ್ತೆ, ಇದನ್ನು ಪೀಲ್ ಮಾಡಿದ ತಕ್ಷಣ ಹೋಗುತ್ತೆ ಅನ್ನೋದು ಇಲ್ವೇ ಇಲ್ಲ. ಸೊ ಅವ್ರು ಮಂಗ ಮಾಡ್ತಿದ್ದಾರೆ ಅಂತಂದರೆ ನಾವು ಫಸ್ಟು ಅದನ್ನು ಲಾಜಿಕಲಿ ಥಿಂಕ್ ಮಾಡೋದನ್ನು ಫಸ್ಟು ರೂಢಿಸ್ಕೋಬೇಕು. ಮತ್ತು ಫಸ್ಟ್ ಆಫ್ ಆಲ್ ಸಾಕಷ್ಟು ಸತಿ ಹೇಳಿದ್ದೀವಿ, ಪಿಗ್ಮೆಂಟೇಷನ್ ಬರೋದಕ್ಕೆ ವೆರಿ ಮೇನ್ ರೀಸನ್ ಯಾವುದು ಅಂತಂದರೆ ಹೇರಿಗೆ ಹಾಕುವಂಥ ಡೈ. ಯಾರಿಗೆಲ್ಲ ಕಾಲ್ ಅಂತೂ ನನಗೆ ನಿಮ್ಮ ಪ್ರೋಗ್ರಾಮ್ ಆದಮೇಲೆ ಎಷ್ಟು ಫೋನ್ ಕಾಲ್ಸ್ ಬರುತ್ತೆ ಅಂತಂದರೆ, ಮೇಡಮ್ ಹೇರ್ ಡೈ ಹೇಳ್ಕೊಡಿ, ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಹೇಳ್ಕೊಡಿ, ಹೇರ್ ಡೈ ಒಂದು ಕಾಲ್ ಸೆಂಟರ್ ಓಪನ್ ಮಾಡ್ಬಿಡ್ಬೋದು, ಅಷ್ಟೊಂದು ಫೋನ್ ಕಾಲ್ಸ್ ಬರ್ತಾ ಇದೆ. ಅಷ್ಟು ಜನಕ್ಕೆ ಸಮಸ್ಯೆ ಕೂಡ ಇದೆ ಅಂತ ಅನ್ನೋದಾದರೆ ಹಾಗೆಯೇ ಅಂಥವ್ರಿಗೆ ಈ ಥರದವರು ಉಟ್ಕೊಳ್ತಾ ಇದ್ದಾರೆ. ಅಂದರೆ ಈ ಥರ ಫೇಕ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಹಾಕೋರು ಸಾಕಷ್ಟು ಜನ ಉಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಬರ್ತಾ ಇರೋ ರೀಸನ್ನು ಹೇರ್ ಡೈ ಹಚ್ಚೋದೇ. 99% ಹೇರ್ ಡೈಯಿಂದನೇ ಬರ್ತಾ ಇರೋದು. ಅದು ಬಿಟ್ಟರೆ ಮೆನೋಪಾಸಲ್ ಬರುತ್ತೆ, ಹೆವಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳಂದರೆ ಬ್ಲೀಚ್ಗಳನ್ನ ತುಂಬ ಫ್ರೀಕ್ವೆಂಟಾಗಿ ಹಚ್ಚೋದ್ರಿಂದನೂ ಬರ್ತಾ ಇರುತ್ತೆ. ಆಮೇಲೆ ಇನ್ನು ಕೆಲವ್ರಿಗೆ ಅಂದರೆ ಗಂಡಸರಲ್ಲಿ ಇತ್ತೀಚೆಗೆ ಜಾಸ್ತಿ ಆಗೋದಂದರೆ ಹೆಲ್ಮೆಟನ್ನು ಹಾಕಿದಾಗ ಅದರದ್ದು ಸ್ಪಾಂಜ್ ಇರುತ್ತಲ್ಲ, ಅದು ತುಂಬ ಅಂದರೆ ಟಚ್ ಆಗಿ ಕೂಡ ಅದು ಅಲ್ಲಿ ಡಾರ್ಕ್ ಆಗುತ್ತೆ. ಅದು ಪಿಗ್ಮೆಂಟೇಷನ್ ಅಲ್ಲ ಆ್ಯಕ್ಚುಲಿ. ತುಂಬ ಜನ ಅದನ್ನು ಪಿಗ್ಮೆಂಟೇಷನ್ ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ, ಹಾಗಾಗಿ ಅದನ್ನು ಪಿಗ್ಮೆಂಟೇಷನ್ ಅನ್ಕೋತಾರೆ. ಆ್ಯಕ್ಚುಲಿ ಅದು ಪಿಗ್ಮೆಂಟೇಷನ್ ಅಲ್ಲ, ಅದಲ್ಲ, ಅಷ್ಟು ಜಾಗ ಮಾತ್ರ ಡಾರ್ಕ್ ಆ್ಯಂಡ್ ರಫ್ ಆಗಿರುತ್ತೆ. ಸೊ ಮೇನ್ ರೀಸನ್ ಇವಾಗ ಇರೋ
ಅಟ್ ಪ್ರೆಸೆಂಟ್ ರೀಸನ್ ಕಲರಿಂಗ್, ಸ್ಟ್ರೇಟ್ನಿಂಗ್, ಪರ್ಮಿಂಗ್, ಹೈಲೈಟ್ನಿಂಗ್, ಸ್ಮೂತ್ನಿಂಗ್ ಮಾಡಿಸೋದ್ರಿಂದನೇ ಅದರಲ್ಲಿರುವಂಥ ಅಮೋನಿಯಾದಿಂದನೇ ಬರ್ತಾ ಇರೋವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಕೆಮಿಕಲ್ ಪ್ರಾಡಕ್ಟ್ಸ್ನ ಹಾಕೋದೇ ಅವಾಯ್ಡ್ ಮಾಡಿ ಪಿಗ್ಮೆಂಟೇಷನ್ ಬರೋದು ಅವಾಯ್ಡ್ ಆಗುತ್ತೆ. ಇದು ಒಂದು ಫಸ್ಟ್ ಸೊಲ್ಯೂಷನ್ ನಾವು ಹೇಳ್ಬೋದು. ಆಯ್ತಾ? ರಿಯಲಿಸ್ಟಿಕ್ ಆಗಿ ನೋಡೋದು, ರಿಯಲಿಸ್ಟಿಕ್ ಆಗಿ ನೋಡೋದಾದ್ರೆ ಇದೇ ಪ್ರಾಬ್ಲಮ್ ಅದರಿಂದನೇ ಬರ್ತಾ ಇರೋದು. ಅಂದರೆ ಇಟ್ ಹಸ್ ಬಿನ್ ಟರ್ಮಟಾಲಜಿಕಲಿ ಪ್ರೂವನ್. ಆಯಿತಾ? ಇದರಿಂದನೇ ಬರ್ತಾ ಇರೋಂಥದ್ದು. ಸೊ ಅದನ್ನು ಫಸ್ಟ್ ಕಟ್ ಮಾಡಬೇಕು. ಹಾಗಾದರೆ ಏನು ಮಾಡ್ಬೋದು ಹೇರ್ ಕಲರಿಂಗ್ಗೆ ಅಂತ ಅನ್ನೋದಾದರೆ, ನ್ಯಾಚುರಲಿ ನಾವು ಇರೋದೇ ಎರಡೇ ಆಪ್ಷನ್. ಒಂದು ಮೆಹಂದಿ ಅಥವಾ ಇಂಡಿಗೋ ಪೌಡರ್ನ ರಾತ್ರಿನೇ ಬಿಸಿನೀರಲ್ಲಿ ಕಲಸಿ ಹಚ್ಚೋದು ಸಾಕಷ್ಟು ಎಪಿಸೋಡಲ್ಲಿ ಹೇಳಿದ್ದೀವಿ. ಆಯಿತಾ? ದಟ್ ಈಸ್ ದ ಸೊಲ್ಯೂಷನ್. ಅಂದರೆ ಅದನ್ನು ಹಿಂಗೆ ಹಚ್ಚಿದ ತಕ್ಷಣ ಅಂತೂ ಕಲರ್ ಬರೋಲ್ಲ, ಅದನ್ನು ನಿರಂತರವಾಗಿ ರೂಢಿಸ್ಕೊಳ್ಬೇಕು ಜೀವನ ಶೈಲಿಲಿ. ವಾರಕ್ಕೊಂದ್ಸತಿ ಹಚ್ತಾ ಬರಬೇಕು. ಇನ್ನು ಪಿಗ್ಮೆಂಟೇಷನ್ ವಿಚಾರಕ್ಕೆ ಬಂದಾಗ ಯಾವುದೇ PPE ಅಂದರೆ ಪರ್ಮನೆಂಟ್ ಪಿಗ್ಮೆಂಟೇಷನ್ ಎರೇಸಿಂಗ್ ಟ್ರೀಟ್ಮೆಂಟಿಂದ ಹೋಗೋದೇ ಇಲ್ಲ. ಇಟ್ ಈಸ್ ಅ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಸುಮ್ಮನೆ ದುಡ್ಡನ್ನು ಟೈಮನ್ನು ಎರಡನ್ನೂ ವೇಸ್ಟ್ ಮಾಡಿ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳೋ ಬದಲಿಗೆ ಇವತ್ತು ನಾವು ಹೇಳ್ಕೊಡೋಂಥ ಮನೆಯಲ್ಲೇ ಸಿಗುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು ಬೆಟರ್ ಇರುತ್ತೆ. ಅಂದರೆ ಸ್ಕಿನ್ನಿಂದ ಅದನ್ನು ಹೀಗೆ ಪಿಗ್ಮೆಂಟೇಷನ್ ಇರೇಸ್ ಮಾಡೋದಕ್ಕೆ ಅದು ಪೇಪರಲ್ಲಿ ರಬ್ಬರ್ ಇದು ಮಾಡಿ ಉಜ್ಜೋದಲ್ಲ. ಸೀರಿಯಸ್ಲಿ ಪ್ಲೇಯಿಂಗ್ ವಿತ್ ಯುವರ್ ಬಾಡಿ. ಎಸ್ ಅಫ್ಕೋರ್ಸ್ ಅದು ಹೆವಿ ಕೆಮಿಕಲ್ಸ್ಗಳಿಂದ. ಮತ್ತು ಅದು ಎಷ್ಟು ಅಡ್ವರ್ಸ್ ಆಕ್ಷನ್ ಆಗ್ತದೆ ಅಂದರೆ, ಇವಾಗ ಅದ್ರದ್ದು ಕೇಸಸ್ನ ಕೇಳ್ತಾ ಇದ್ರೇ ಮೈ ಜೊಮ್ಮನತ್ತು. ಅಷ್ಟೊಂದು ವಿತಿನ್ ಅ ವೀಕ್ ನಮ್ಗೆ ಎಷ್ಟು ಕ್ವೆರೀಸ್ ಬರ್ತದೆ, ಮೇಡಮ್ ಈ ಥರ PPE ಮಾಡಿಸಿ ಸ್ಕಿನ್ ಹಿಂಗೆ ಆಗ್ಬಿಟ್ಟಿದೆ. ಲಿಟ್ರಲಿ ನಿಮ್ಮ ಟೀ ಶರ್ಟಲ್ಲಿ ಏನು ಕಲರ್ ಇದೆಯೋ ಆ ಕಲರ್ ಇಲ್ಲ ಆಗ್ತಾಯಿದೆ. PPE ಕಿಟ್ ಟ್ರೀಟ್ಮೆಂಟ್ ಮಾಡಿಸಿದ ನಂತರ ತುಂಬ ಕೆಂಪಗಾಗೋಗುತ್ತೆ. ತುಂಬ ಅಂದರೆ ಅಷ್ಟು ಕೆಮಿಕಲ್ ಇನ್ಫ್ಯೂಸ್ ಆಗಿರುತ್ತಲ್ಲಿ. ಹಾಗಾಗಿ ಅದು ಆ ಮೂಮೆಂಟಲ್ಲಿ ಅದು ಪಿಗ್ಮೆಂಟೇಷನ್ ಕಾಣಿಸ್ತಾ ಇರಲ್ಲ. ಬಟ್ ಲೇಟ್ರ್ ಆನ್ ಎಫೆಕ್ಟ್ ಇದೆಯಲ್ಲ, ಸ್ವಲ್ಪ ಬಿಸಿಲಿಗೆ ಹೋದರೆ ರೆಡ್ ಆಗಿಬಿಡೋದು, ಕೆಮಿಕಲ್ ಅಂದರೆ ಸ್ಕಿನ್ ಲಿಟ್ರಲಿ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಅವರಿಗೆ ಅವ್ರ ಸ್ಕಿನ್ನಿಗೆ ಒಂದು ಮಾಯ್ಶ್ಚರೈಸರ್ ಹಾಕಿದ್ರೆ ತಡ್ಕೊಳಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಬರೋಷ್ಟು ಉರಿ ಆಗೋದು. ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ. ಅದನ್ನು ಯಾರೂ ನಿಮಗೆ ಹೇಳಲ್ಲ, ಅಂದರೆ ಇಂಟರ್ನೆಟಲ್ಲಿ ಹೇಳಲ್ಲ ಅದೆಲ್ಲ. ಇದೆಲ್ಲ ಕ್ಲೈಂಟ್ಸ್ಗಳೇ ಬಂದು ಈ ಥರ ಮಾಡಿಸ್ಕೊಂಡು ಹಿಂಗೆ ಅಡ್ವರ್ಸ್ ಆ್ಯಕ್ಷನ್ ಆಗಿದೆ ಅಂತ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅದು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಪಿಗ್ಮೆಂಟೇಷನ್ ಇದೆಲ್ಲ ಯಾವ ಕ್ರೀಮ್ ಹಚ್ಚೋದ್ರಿಂದನೂ ಹೋಗೋದೇ ಇಲ್ಲ, ಅದು ಯಾರಿಂದನೂ ಸಾಧ್ಯ ಇಲ್ಲ. ಸೊ ಅದನ್ನು ಗ್ರ್ಯಾಜುವಲಿ ವಿಸಿಬಿಲಿಟಿ ರೆಡ್ಯೂಸ್ ಮಾಡ್ಬೋದು. ಅಂದರೆ ಮೇಲಿನ ಲೇಯರ್ ಮಾತ್ರ ಅಲ್ಲದೆ ಇರೋದ್ರಿಂದ ಹೌದು ಅದು ಬಂದಿರೋದು ಡೀಪ್ ಇನ್ಸೈಡ್ ಜಾಸ್ತಿ ಇರುತ್ತೆ. ಹೌದು. ಸೊ ಅದನ್ನು ನಾವು ಲೈಟ್ನಿಂಗ್ ಹೇಗೆ ಮಾಡ್ಬೋದು ಅಂತಂದರೆ, ನಾಟಿ ಹಸುವಿನ ತುಪ್ಪ ತುಂಬ ಚೆನ್ನಾಗಿ A2 ಹಸುವಿನ ತುಪ್ಪ ಅಂತ ಹೇಳ್ತಾರಲ್ಲ, ಅದರಲ್ಲೂ ನಮ್ಮ ಮಂಗಳೂರು ಗಿಡ್ಡದಲ್ಲಿ ತುಂಬ ಫಾಸ್ಟಾಗಿ ವಿಸಿಬಿಲಿಟಿನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮಂಗಳೂರು ಗಿಡ್ಡ ಹಸುವಿನ ತುಪ್ಪ ಸಿಕ್ಕಿದ್ರೆ ಅದನ್ನು ತಗೊಂಡು, ಮಲ್ನಾಡು ಗಿಡ್ಡ, ಕಾಸರಗೋಡು ಆ ಥರದ್ದೆಲ್ಲ ಇವಾಗ ಇಂಟರ್ನೆಟಲ್ಲಿ ಅಂದರೆ ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಅದ್ರದ್ದು ಒಳ್ಳೊಳ್ಳೆ ಬ್ರ್ಯಾಂಡ್ಗಳದ್ದು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸೊ ಆನ್ಲೈನಲ್ಲಿ ತರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಒಂದು ಸ್ಟೋರ್ ಅಂದರೆ ಒಂದು ಗ್ಲಾಸ್ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಯಮಿತವಾಗಿ ಅಂದರೆ ಎವ್ರಿ ಡೇ ನೈಟ್ ಅಪ್ಲೈ ಮಾಡಬೇಕು. ಬೆಳಿಗ್ಗೆನೇ ಅದನ್ನು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ತಾ ಬರಬೇಕು. ನಿರಂತರವಾಗಿ ಒಂದು 3 ರಿಂದ 4 ತಿಂಗಳು ಮಾಡಿದ್ರೆ ವಿಸಿಬಿಲಿಟಿ ರೆಡ್ಯೂಸ್ ಆಗುತ್ತೆ. ಪ್ಯಾನಿಕ್ ಆಗ್ಬಿಡ್ಬೋದು, ಇವತ್ತು 4 ತಿಂಗಳು ಬೇಕು. ಹೌದು, ಒಂದು ಸಿದ್ ಮಾಡಿ ಪೀಲ್ ಮಾಡಿದ್ರೆ ಹೋಗೋದೇ ಇಲ್ಲ. ಪಿಗ್ಮೆಂಟೇಷನ್ ಬರೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಓವರ್ ನೈಟ್ ಅಲ್ಲಿ ಬಂದ್ಬಿಡಲ್ಲ ಪಿಗ್ಮೆಂಟೇಷನ್, ಅದು ಬರೋದಕ್ಕೂ ತುಂಬಾ ಟೈಮ್ ತಗೊಳುತ್ತೆ. ಶಾರ್ಟ್ ಕಟ್ ಹುಡುಕೋದು ಅಂದ್ರೆ ಎಷ್ಟು ಡೇಂಜರಸ್ ಅಂತ. ನಿಜ. ಸೊ ಹಾಗಾಗಿ ಅದು ಬರೋದಕ್ಕೂ ಅಷ್ಟೇ ಟೈಮ್ ತೊಗೊಂಡಿರುತ್ತೆ. ಓವರ್ ನೈಟ್ ಕಂಡುಬಿಟ್ಟ ತಕ್ಷಣ ಬಂದಿರಲ್ಲ ಪಿಗ್ಮೆಂಟೇಷನ್. ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಹೋಗೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಹಾಗೆಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋ ಬದಲು ತುಪ್ಪದಿಂದ ತುಂಬ ಚೆನ್ನಾಗಿ ವಿಸಿಬಿಲಿಟಿ ರೆಡ್ಯೂಸ್ ಮಾಡ್ಬೋದು. ಅದು ಸ್ಪ್ರೆಡ್ ಆಗೋದನ್ನು ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆಮೇಲೆ ಇದಕ್ಕೆ ಇನ್ನೊಂದು ಏನಂತಂದರೆ ಮಂಜಿಷ್ಟ ಅಂತ ಹೇಳ್ತೀವಿ. ಅದನ್ನು ಹಾಲಲ್ಲಿ ತೇದು ಅದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಆಮೇಲೆ ಈಗ ಕೆಲವ್ರಿಗೆ ತುಂಬ ಡಾರ್ಕ್ ಆಗಿರುತ್ತೆ, ಬ್ರೌನಿಶ್ ಆಗಿ ಕಾಣಿಸ್ತಾ ಇರುತ್ತಲ್ಲ. ಸೊ ಅದು ನೋಡೋದಕ್ಕೆ ನೋಡಿ ಜಾಯ್ಕಾಯಿನ ಅರ್ಧ ಕಟ್ ಮಾಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಕಾಣಿಸ್ತಾ ಇರುತ್ತೆ. ಆ ಪಿಗ್ಮೆಂಟೇಷನ್ ಕೂಡ ಮೆಲಾಸ್ಮಾ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಜಾಯ್ಕಾಯಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೇ ಬಂದ್ಬಿಟ್ಟು ಜಾಯ್ಕಾಯಿನ ಹಸಿ ಹಾಲಲ್ಲಿ ತೇದು ಅದನ್ನ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಅಂದ್ರೆ ಉರಿಯುತ್ತೆ. ಹೌದು, ಅಪ್ಲೈ ಮಾಡ್ಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಐದರ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಚ್ಚಲೇಬೇಕು. ಯಾಕಂದ್ರೆ ಅದು ಡ್ರೈಯಿಂಗ್ ಏಜೆಂಟ್. ಆಯ್ತಾ, ಟ್ರೀಟ್ಮೆಂಟ್ ಏನೋ ಕೊಟ್ಟಿರುತ್ತೆ, ಲೈಟ್ನಿಂಗ್ ಏನೋ ಮಾಡುತ್ತೆ, ಡ್ರೈ ಮಾಡುತ್ತೆ. ಹೌದು. ಸೊ ಅದು ವಾಶ್ ಮಾಡಿದ ತಕ್ಷಣ ಐದರ್ ಮಾಯಿಶ್ಚರೈಸರ್ ಇಲ್ಲ ನಾವು ಆಯುರ್ವೇದದ ಪ್ರಕಾರ ಯಾವುದಾದ್ರೂ ಒಂದು ಆಯುರ್ವೇದಿಕ್ ಆಯಿಲ್, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನಾದ್ರೂ ಹಚ್ಬಿಡ್ಬೇಕು. ಸೊ ಜಾಯ್ಕಾಯಿ ಮಾಡುತ್ತೆ ನ್ಯಾಚುರಲಿ ಮಾಡುತ್ತೆ. ಸೊ ತುಂಬ ಚೆನ್ನಾಗಿ ಅದು ರೆಡ್ಯೂಸ್ ಮಾಡ್ತಾ ಬರುತ್ತೆ. ಮನೆಯಲ್ಲಿ ತುಂಬ ಇದೆ ಪ್ರದೀಪ, ಆ ಥರದ್ರೆಲ್ಲ ನಾವು ಮನೇಲಿ ಮಾಡ್ತಾ ಬಂದರೆ ಪಿಗ್ಮೆಂಟೇಷನ್ ಬರೋದು ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇರೋದನ್ನು ನಾವು ವಿಸಿಬಿಲಿಟಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಅನ್ನೆಸೆಸರಿ ಕೆಮಿಕಲ್ಗಳು ಬೇಕಾಗಲ್ಲ.
ಬೇಕಾಗೋದೇ ಇಲ್ಲ. ಬೇಕಾಗಿಲ್ಲ, ಹೌದು. ಸೊ ಇನ್ನೊಂದೇನಂತಂದರೆ ಈ ಕಂಗಡಿ ಹೂವು ಅಥವಾ ತಂಗಡಿ ಹೂವು ಅಂತ ಹೇಳ್ತಾರೆ. ಹಳ್ಳಿ ಕಡೆ ಎಲ್ಲ ಚೆನ್ನಾಗಿ ಒಂದು ಕಿರೀಟದ ಶೇಪಲ್ಲಿ ಬೆಳೆಯುತ್ತೆ ಅದು. ಯೆಲ್ಲೋ ಕಲರ್ದು ಪುಟ್ಟ ಪುಟ್ಟ ಹೂಗಳು ಬಿಡುತ್ತೆ. ಅದು ತುಂಬ ತಂಪು ಕೂಡ. ಅದ್ರ ಎಲೆಗಳನ್ನ ಕೂಡ ನಾವು ಇದರಲ್ಲಿ ತಂಬುಳಿಲೆಲ್ಲ ತುಂಬ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಕಂಗಡಿ ಹೂವು ಅಥವಾ ತಂಗಡಿ ಹೂವು ಅಂತ ಹೇಳ್ತಾರೆ. ಅದನ್ನು ನಾವು ಫ್ರೆಶ್ ಆಗಿ ಸಿಕ್ಕಿದ್ರೆ ತುಂಬ ಫಾಸ್ಟಾಗಿ ಪಿಗ್ಮೆಂಟೇಷನ್ ಲೈಟ್ನಿಂಗ್ ಮಾಡ್ಬೋದು. ಇನ್ ಕೇಸ್ ಈಗ ಅರ್ಬನ್ ಸಿಟಿಗಳಲ್ಲೆಲ್ಲ ಅದು ಸಿಗೋದೇ ಇಲ್ಲ. ಹಾಗಾಗಿ ಅದರದ್ದು ಡ್ರೈಡ್ ವರ್ಷನೂ ಸಿಗುತ್ತೆ, ಅದು ತುಂಬ ಒಳ್ಳೆಯದು. ಯಾರಿಗೆ ಎಕ್ಸಸ್ ಆಫ್ ಹೀಟ್ ಆಗಿರುತ್ತೋ ಅವ್ರಿಗೂ ಪಿಗ್ಮೆಂಟೇಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಾಡಿ ಹೀಟನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಪಿಗ್ಮೆಂಟೇಷನನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ 2 in 1 ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಈ ಕಂಗಡಿ ಹೂವು ಅಥವಾ ತಂಗಡಿ ಹೂವು ಏನಿದೆ, ಫ್ರೆಶ್ ಆಗಿ ಸಿಕ್ಕಿದ್ರೆ ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲಾಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಯೂಸ್ ಮಾಡ್ಕೋಬೋದು. ಎಲೆನಾ ಹೂವನ? ಹೂವು ಮಾತ್ರ, Okay. ಯೆಲ್ಲೋ ಕಲರ್ದದು ಪುಟ್ಟ ಹೂವುಗಳು ಕಂಗಡಿ ಹೂವು ಅಂತ ಹೇಳ್ತಾರೆ. ಅದನ್ನು ತೊಗೊಂಬಂದು ಫ್ರೆಶ್ ಆಗಿದ್ದರೆ ಹಸಿ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಕಲ್ಸಕ್ಕರೆ ಜೊತೆ ಅದನ್ನು ಕುಡಿಯೋದ್ರಿಂದ ಕೂಡ ಎಂಟೈರ್ ಬಾಡಿಲಿ ಅಂದರೆ ಎಕ್ಸಸ್ ಆಫ್ ಮೆಲನಿನ್ ಪ್ರೊಡಕ್ಷನ್ನು ರೆಡ್ಯೂಸ್ ಆಗ್ತಾ ಬರುತ್ತೆ. ಬಾಡಿಗೂ ಕೂಡ ತಂಪು ಮತ್ತು ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಅದು. ಡೈಜೆಷನ್ ಸಿಸ್ಟಮ್ಗಿಂದ ಹಿಡಿದು ಪ್ರತಿಯೊಂದನ್ನು ರಿಪೇರಿ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದೇ ಕಂಗಡಿ ಹೂವು ಅಥವಾ ತಂಗಡಿ ಹೂವು ಏನಿದೆ ಅದನ್ನು ಹಾಲಲ್ಲಿ ನಾವು ಕಲಸಿರ್ತೀವಲ್ಲ, ಕಲ್ಸಕ್ಕರೆ ಹಾಕೋಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬಂದರೆ ತುಂಬ ಫಾಸ್ಟಾಗಿ ಬರೀ ಪಿಗ್ಮೆಂಟೇಷನ್ ಅಲ್ಲ, ಡಿಕಲರೇಷನ್ನು ಸಮ್ ಟೈಮ್ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ಹೆಲ್ಮೆಟ್ ಹಾಕಿದಾಗ ಎಲ್ಲ ಬ್ರೌನಿಶ್ ಆಗಿರುತ್ತೆ, ರಫ್ ಆಗಿರುತ್ತೆ, ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಮತ್ತು ಇದು ಹೈಪರ್ ಸೆನ್ಸಿಟಿವ್ ಸ್ಕಿನ್ಗೂ ಯೂಸ್ ಆಗುತ್ತೆ. ಯಾರಿಗೆಲ್ಲ ಹೈಪರ್ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವ್ರಿಗೆ ಎಷ್ಟೊಂದು ಪ್ರಾಡಕ್ಟ್ ಬೇಡ ಅಂತ ಹೇಳ್ತಿರ್ತೀವಿ. ಬಟ್ ಇದನ್ನು ಹಾಕಿದಾಗ ಸೆನ್ಸಿಟಿವಿಟಿನೂ ಕಡಿಮೆ ಆಗಿ ಪಿಗ್ಮೆಂಟೇಷನನ್ನು ಲೈಟ್ನಿಂಗ್ ಮಾಡುತ್ತೆ ಕೆಪಾಸಿಟಿ ಅದಕ್ಕೆ ತುಂಬ ಚೆನ್ನಾಗಿದೆ, ಆಯಿತಾ. ಸೊ ಕಂಗಡಿ ಹೂವು ಅಥವಾ ತಂಗಡಿ ಹೂವನ್ನ ನಿಯಮಿತವಾಗಿ ಅಂದರೆ ವಾರದಲ್ಲಿ ಒಂದು ಸತಿ ಹಚ್ತಾನೇ ಇರಬೇಕು. ಆವಾಗ ಫಾಸ್ಟ್ ರಿಸಲ್ಟ್ ಸಿಗುತ್ತೆ. ಮತ್ತು ಇದು ಪನ್ನೀರ್ ರೋಸ್ ಅಂತ ಹೇಳ್ತೀವಿ. ಪನ್ನೀರ್ ರೋಸ್ ಕೂಡ ಪಿಗ್ಮೆಂಟೇಷನ್ ಲೈಟ್ನಿಂಗಿಗೆ ಒಳ್ಳೆಯದು. ಅದನ್ನು ಕೂಡ ನಾವು ಪೆಟಲ್ಸ್ನ ತೊಗೊಂಡು ಸ್ವಲ್ಪ ಹಾಲಿನಕ್ಕೇನೆ ಓಟ್ಸ್ ಪೌಡರ್ ಜೊತೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಈಗ ನಾವು ಇಷ್ಟೊಂದು ಹೇಳಿದ್ದೀವಿ ಅಂದರೆ ಪ್ರತಿದಿನ ಒಂದೊಂದು ಮಾಡೋದಲ್ಲ, ವಾರಕ್ಕೆ ಒಂದು ಸತಿ ಅಷ್ಟೇ ಫೇಸ್ ಪ್ಯಾಕ್ ಹಾಕೋಬೇಕು. ಓಕೆ, ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಂಡು ಮಾಡೋದು? ಹೌದು, ಯಾವುದಾದ್ರು ಒಂದನ್ನು ವಾರಕ್ಕೆ ಒಂದು ಸತಿ ಹಚ್ಬೋದು. ಮತ್ತು ಪ್ರತಿದಿನ ಮಾಡಬೇಕಾಗಿರೋದು ಅದೇ ನಾನು ಹೇಳಿದ್ನಲ್ಲ, ತುಪ್ಪಕ್ಕೆ ಸ್ವಲ್ಪ ಕೇಸರಿ ಹಾಕಿ ಡಬಲ್ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿರುತ್ತಲ್ಲ, ಅದು ಪ್ರತಿನಿತ್ಯ ಮಾಡಬೇಕು. ಸೊ ಇದಿಷ್ಟು ಮಾಡ್ತಾ ಬಂದರೆ ಪಿಗ್ಮೆಂಟೇಷನ್ ಲೈಟ್ ಆಗುತ್ತೆ. ಹಾಗೆ ಅಂತ ಯಾವುದೋ ನೋಡಿಬಿಟ್ಟು ಅಂದರೆ ವೀಡಿಯೋಸ್ ನೋಡಿ ವೈರಲ್ ಆಗೋಕ್ಕೋಸ್ಕರ ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡೋದು ತಪ್ಪು. ಲಾಜಿಕಲಿ ಥಿಂಕ್ ಮಾಡಬೇಕು. ಹುಳಿ ಅಂಶದ ಯಾವುದೇ ಕಾರಣಕ್ಕೂ ಪಿಗ್ಮೆಂಟೇಷನ್ ಅವರು ಬಳಸಲೇಬಾರ್ದು. ಸಿಟ್ರಸ್ ಅಂದರೆ ಲೆಮನ್ ತೊಗೊಂಡು ರಬ್ ಮಾಡಿಬಿಡೋದು ಅಥವಾ ತುಂಬ ಜಾಸ್ತಿ ಆಗಿಬಿಡುತ್ತೆ. ಪಿಗ್ಮೆಂಟೇಷನ್ ಬರೋದೇ ಡ್ರೈ ಸ್ಕಿನ್ನಿಂದ, ಮತ್ತು ಅದಕ್ಕೆ ಹುಳಿ ಅಂಶ ಆಗೋದೇ ಇಲ್ಲ, ಯಾವತ್ತೂ ಆಗಲ್ಲ. ಆರೆಂಜು, ಮೂಸಂಬಿ, ಲೆಮನ್ನು, ಕೆಲವರು ನೀವು ಇದನ್ನು ಹುಣಸೆ ಹಣ್ಣನ್ನು ಕೂಡ ರೆಕಮೆಂಡ್ ಮಾಡಿಬಿಟ್ಟಿರ್ತಾರೆ ವೈರಲ್ ಆಗೋಕ್ಕೋಸ್ಕರ. ಸೊ ಅದೆಲ್ಲ ಹಾಕಿದಾಗ ತುಂಬ ಡಾರ್ಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಸಿಟ್ರಸ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ನ ಇವರು ಬಳಸಬಾರ್ದು. ಮತ್ತು ಒಳ್ಳೊಳ್ಳೆ ಸನ್ಸ್ಕ್ರೀನ್ಗಳನ್ನ ಹಚ್ಕೊಂಡು ಹೋಗೋದು ಬೆಟರ್ ಇರುತ್ತೆ. ಆಯುರ್ವೇದದಲ್ಲಿ ಸಾಕಷ್ಟು ತೈಲಗಳು ಕೂಡ ಸಿಗುತ್ತೆ, ಇವರು ಡೈಲಿ ಅಪ್ಲಿಕೇಶನ್ಗೆ ಅಂತ ಅಂದ್ಬಿಟ್ಟು ತೈಲಗಳು ಕೂಡ ಸಿಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕೇಳಿದರೆ ನಾವು ಲಿಂಕ್ ಕೂಡ ಕಳಿಸ್ಬೋದು, ಅಥವಾ ಕಮೆಂಟ್ ಮಾಡಿದರೆ ನಾವು ತಿಳಿಸ್ಬೋದು ಅದರಲ್ಲಿ. ಸೊ ಖಂಡಿತವಾಗ್ಲೂ ಅದನ್ನು ನಾವು ಹೇಳ್ಬೋದು ಯಾವುದೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಲ್ವಾ. ಕಮೆಂಟ್ ಬಾಕ್ಸಲ್ಲಿ ನೋಡ್ಬಿಟ್ಟು ನಾವು ಅವ್ರಿಗೆ ರಿಪ್ಲೈ ಕೂಡ ಮಾಡೋಣ. ಹೀಗೆ ಆದಷ್ಟು ಸೇಫ್ ಆ್ಯಂಡ್ ಮನೇಲೆ ಸಿಗೋವಂಥ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಹೊರತು PPE ಅಂದರೆ ಪರ್ಮನೆಂಟ್ ಪಿಗ್ಮೆಂಟೇಷನ್ ಎರೇಸಿಂಗ್ ಅಂತ ಯಾವ ಟ್ರೀಟ್ಮೆಂಟು ಇಲ್ಲ. ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್. ಡರ್ಮಟಾಲಜಿಸ್ಟ್ಗಳು ಕೂಡ ಅದನ್ನು ರೆಕಮೆಂಡ್ ಮಾಡಲ್ಲ. ಯಾವುದೋ ಪಾರ್ಲರಲ್ಲಿ, ಸಲೂನ್ಗಳಲ್ಲಿ ಅಥವಾ ಈ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮನೆಗಳಲ್ಲೂ. ಸೊ ಬಿ ಅವೇರ್ ಆಫ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಬರೀ ಬ್ಯೂಟಿ ಟಿಪ್ಸ್ ಮಾತ್ರ ಅಲ್ಲ, ಬ್ಯೂಟಿ ರಿಸ್ಕ್ಸಿಂದ ಅವಾಯ್ಡ್ ಮಾಡೋದಕ್ಕೂ ಕೂಡ ಟಿಪ್ಸನ್ನು ಇಲ್ಲಿ ಕೊಟ್ಟಿರುವಂಥ ದೀಪಾ ನಾಗೇಶ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಆಲ್ವೇಸ್ ಮೈ ಪ್ಲೇಜರ್. ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.